ನೀಟ್ ಯುಜಿ 2026ರ ಮರುಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಮರುಪರೀಕ್ಷೆಯಲ್ಲಿ 11.21 ಲಕ್ಷ ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ದೇಶಕ್ಕೆ 725ಕ್ಕೆ 715 ಅಂಕಗಳನ್ನು ಪಡೆದು ಇಬ್ಬರು ಟಾಪರ್ ಆಗಿದ್ದಾರೆ. ಆರ್ಯನ್ ಗುಪ್ತಾ, ಪಂಶುಲ್ ಬನ್ಸಾಲ್ ದೇಶಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ದೇಶದ 5440 ಸೆಂಟರ್ಗಳಲ್ಲಿ ನಡೆದಂಥ ನೀಟ್ ಮರುಪರೀಕ್ಷೆಯಲ್ಲಿ ಮಹಿಳೆಯರದ್ದೇ ಮೇಲುಗೈ ಸಾಧಿಸಿದ್ದಾರೆ. ಅರ್ಹತಾ ಪಡೆದವರಲ್ಲಿ 58%ಕ್ಕೂ ಅಧಿಕ ಮಹಿಳೆಯರು ಉತ್ತೀರ್ಣರಾಗಿದ್ದಾರೆ. 720ರ ಪೈಕಿ 690ಕ್ಕಿಂತ ಹೆಚ್ಚು ಅಂಕ ಪಡೆದಿರುವಂತಹ 138 ಅಭ್ಯರ್ಥಿಗಳು. ಹೆಚ್ಚು ಅಂಕ ಪಡೆದವರಲ್ಲಿ 17ರಿಂದ 19 ವರ್ಷದ ಒಳಗಿನವರೇ ಹೆಚ್ಚಾಗಿದ್ದಾರೆ. 93% ಹೆಚ್ಚು ಮಂದಿ ಮೊದಲ ಬಾರಿಗೆ ನೀಟ್ ಪರೀಕ್ಷೆಯನ್ನು ಬರೆದಿದ್ರು. ನೀಟ್ ಮರುಪರೀಕ್ಷೆಯ ರಿಸಲ್ಟ್ ಹೊರಬಿದ್ದಿದೆ. ಒಟ್ಟು 11.21 ಲಕ್ಷ ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಸಾಕಷ್ಟು ವಿವಾದ ಎದುರಿಸಿದಂತಹ ಪರೀಕ್ಷೆ ಇದು. ನೀಟ್ ಪರೀಕ್ಷೆ ಬರೆದಂಥ ಸಂದರ್ಭದಲ್ಲಿ ಸಾಕಷ್ಟು ವಿರೋಧ, ಸಾಕಷ್ಟು ಆಕ್ಷೇಪಣೆಗಳು ಎಲ್ಲವೂ ಕೂಡ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ನೀಟ್ ಮರುಪರೀಕ್ಷೆ ಸಾಕಷ್ಟು ವಿವಾದ ಎದುರಿಸಿದಂತಹ ಪರೀಕ್ಷೆ, ಕೊನೆಗೂ ಈಗ ರಿಸಲ್ಟ್ ಬಂದಿದೆ. 11.21 ಲಕ್ಷ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಚಂದ್ರಮೋಹನ್? ಹೌದು ಭರತ್, ಇತ್ತೀಚೆಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಮರುಪರೀಕ್ಷೆಯನ್ನು ನಡೆಸಿತ್ತು. ಮೊದಲ ಬಾರಿಗೆ ನಡೆದಂತಹ ನೀಟ್ ಪರೀಕ್ಷೆಯಲ್ಲಿ ಸಾಕಷ್ಟು ಅಕ್ರಮ ನಡೆದಿತ್ತು ಮತ್ತು ಪ್ರಶ್ನೆ ಪತ್ರಿಕೆನೇ ಲೀಕ್ ಆಗಿತ್ತು. ಇದರಿಂದಾಗಿ ಪರೀಕ್ಷೆಯನ್ನ ರದ್ದುಗೊಳಿಸಿ ಹೊಸದಾಗಿ ಪರೀಕ್ಷೆಯನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಈ ಹೊಸದಾಗಿ ನಡೆಸಿದಂತಹ ಪರೀಕ್ಷೆಯ ಫಲಿತಾಂಶವನ್ನು ಇವತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪ್ರಕಟಿಸಿದೆ. ಈ ಒಂದು ಫಲಿತಾಂಶದಲ್ಲಿ ಮುಖ್ಯವಾಗಿ ಇಬ್ಬರು ಅಭ್ಯರ್ಥಿಗಳು 720ಕ್ಕೆ 715 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಪಂಜಾಬ್ ರಾಜ್ಯದ ಆರ್ಯನ್ ಗುಪ್ತಾ ಮತ್ತು ಹರಿಯಾಣದ ಪಂಶುಲ್ ಬನ್ಸಲ್ ಅನ್ನೋರು 715 ಅಂಕವನ್ನು ಪಡೆದು ಈ ಪರೀಕ್ಷೆಯಲ್ಲಿ ಟಾಪರ್ಗಳಾಗಿ ಹೊರಹೊಮ್ಮಿದ್ದಾರೆ. ಇನ್ನು ಉಳಿದಂತೆ 17 ಮಂದಿ ಅಭ್ಯರ್ಥಿಗಳು ಕೂಡ ಟಾಪರ್ಗಳಾಗಿ ಹೊರಹೊಮ್ಮಿದ್ದಾರೆ. 700ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಇನ್ನು ಉಳಿದಂತೆ 17 ಮಂದಿ ಅಭ್ಯರ್ಥಿಗಳು ಕೂಡ ಪಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಪರೀಕ್ಷೆಯಲ್ಲಿ 11.21 ಲಕ್ಷ ಅಭ್ಯರ್ಥಿಗಳು ಬೇರೆ ಬೇರೆ ಕೋರ್ಸ್ಗಳಿಗೆ ಕ್ವಾಲಿಫೈ ಆಗಿದ್ದಾರೆ. ಮುಖ್ಯವಾಗಿ MBBS, ಆಯುಷ್ ಕೋರ್ಸ್ಗಳು, ಡೆಂಟಲ್ ಕೋರ್ಸ್, ಅಲೈಡ್ ಕೋರ್ಸ್ಗಳಿಗೆ ಈಗ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಫಲಿತಾಂಶವನ್ನ ಪ್ರಕಟಿಸಿದೆ. ಮುಖ್ಯವಾಗಿ ಕ್ಯಾಟಗರಿ ವೈಸ್ ಟಾಪರ್ಸ್ ಅನ್ನು ಕೂಡ ಪ್ರಕಟಿಸಿದೆ. SC, ST, OBC ಜೊತೆಗೆ ಜನರಲ್, EWS ಈ ಒಂದು ಕೋಟಾಗಳ ಕ್ಯಾಟಗರಿಯಲ್ಲೂ ಕೂಡ ಟಾಪರ್ಸ್ಗಳ ಹೆಸರನ್ನ ಇವತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪ್ರಕಟಿಸಿದೆ. 13 ಭಾಷೆಗಳಲ್ಲಿ ಈ ಪರೀಕ್ಷೆ ನಡೆದಿತ್ತು ಮತ್ತು 20 ಲಕ್ಷಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಈ ಪರೀಕ್ಷೆಯಲ್ಲಿ ಹಾಜರಾಗಿ ಪರೀಕ್ಷೆಯನ್ನು ಕೂಡ ಬರೆದಿದ್ರು. ಮುಖ್ಯವಾಗಿ 58% ಅಭ್ಯರ್ಥಿಗಳು ಬೇರೆ ಬೇರೆ ಕೋರ್ಸ್ಗಳಿಗೆ ಕ್ವಾಲಿಫೈ ಆಗಿರೋದ್ರಲ್ಲಿ ಮಹಿಳೆಯರು, ಯುವತಿಯರು ಸೇರಿದ್ದಾರೆ ಅಂತ ಹೇಳಿ ಈಗ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ತನ್ನ ಫಲಿತಾಂಶವನ್ನು ಪ್ರಕಟಿಸಿದೆ. ಮತ್ತು 17ರಿಂದ 19 ವರ್ಷ ವಯಸ್ಸಿನವರು ಆಗಿದ್ದಾರೆ ಇವರೆಲ್ಲರೂ ಕೂಡ ಅಂತ ಹೇಳಿ ಈಗ ಹೇಳಿದ್ದಾರೆ. ದೇಶದ 66 ಸಿಟಿಗಳಲ್ಲಿ ಪರೀಕ್ಷೆ ನಡೆದಿತ್ತು. 66 ಸಿಟಿಗಳೆಲ್ಲ 138 ಮಂದಿ ಟಾಪ್ ರ್ಯಾಂಕರ್ಸ್ಗಳಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳಿ ಈಗ ಫಲಿತಾಂಶದಲ್ಲಿ ಪ್ರಕಟಿಸಿದೆ. ಸುಮಾರು 19 ಮಂದಿ ಅಭ್ಯರ್ಥಿಗಳು 700ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು 1492 ಅಭ್ಯರ್ಥಿಗಳು 650 ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕವನ್ನು ಪಡ್ಕೊಂಡಿದ್ದಾರೆ. 10,160 ಅಭ್ಯರ್ಥಿಗಳು 600 ಮತ್ತು 600ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಇನ್ನು 90,780 ಅಭ್ಯರ್ಥಿಗಳು 500 ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕವನ್ನ ಪಡೆದಿದ್ದಾರೆ. ಈಗ ಈ ರೀತಿಯಾಗಿ ಹೈ ಸ್ಕೋರ್ ಅನ್ನ ಮಾಡಿದಂತ ಅಭ್ಯರ್ಥಿಗಳು ಕೂಡ ಇರೋದನ್ನ ಈಗ ಫಲಿತಾಂಶದಲ್ಲಿ ಪ್ರಕಟಿಸಲಾಗಿದೆ. ಸುಮಾರು 138 ಮಂದಿ ಅಭ್ಯರ್ಥಿಗಳು 690ಕ್ಕಿಂತ ಹೆಚ್ಚಿನ ಅಂಕವನ್ನ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿ ಈಗ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಈ ಫಲಿತಾಂಶದಲ್ಲಿ ಪ್ರಕಟಿಸಿದೆ. ಮತ್ತು ಜನರಲ್ ಕ್ಯಾಟಗರಿಗೆ ಸೇರಿದಂತಹ 2,91,000 ಅಭ್ಯರ್ಥಿಗಳು ಕೂಡ ಕ್ವಾಲಿಫೈ ಆಗಿದ್ದಾರೆ. ಭರತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.